ಅರೆ ಅರ್ಜುನ್, ಸರೋಜಾ, ಚಿಕ್ಕಪ್ಪ, ಚಿಕ್ಕಮ್ಮ, ಅಮೃತ, ನೋಡಿ ಯಾರು ಬಂದಿದ್ದಾರೆ ಅಂತ. ಅರ್ಜುನ್, ಯಾಕೆ ಅಲ್ಲೇ ನಿಂತಿದ್ಯಾ? ಬಾಪ ಒಳಗೆ. ನಿನ್ನ ನೋಡಿದ ಖುಷಿಲಿ ನಂಗೆ ಏನು ಮಾಡಬೇಕು ಅಂತಾನೆ ತೋಚ್ತಿಲ್ಲ. ಬಾಪ, ಬಾ ಒಳಗೆ ಬಾ. ಅರ್ಜುನ್ ಬನ್ನಿ. ಅಲ್ಲ ಅರ್ಜುನ್ ಅವರೇ, ಅಮೃತನ ಡ್ರಾಪ್ ಮಾಡೋದಕ್ಕೆ ಮನೆವರೆಗೂ ಬಂದವರು ಒಳಗಡೆ ಬಂದು ನಮಗೆ ಮುಖ ತೋರಿಸೋಗೋಕ್ಕಾಗ್ತಿರ್ಲಿಲ್ವಾ? ಏನು? ಹೆಂಡ್ತಿನ ಮಾತ್ರ ಮನೆವರೆಗೂ ಬಿಟ್ಟು ಹೋದ್ರೆ ಸಾಕಾ? ಇಲ್ಲಿ ಅತ್ತೆ ಮಾವ ಅಂತ ಇದ್ದಾರೆ, ಅವರನ್ನು ವಿಚಾರಿಸ್ಕೊಂಡು ಹೋಗ್ಬೇಕು ತಾನೇ? ಸರೋಜಾ, ನಮ್ಮ ಅರ್ಜುನ್ಗೆ ಹೆಂಡತಿ ಒಬ್ಳು ಪಕ್ಕದಲ್ಲಿದ್ದರೆ ಸಾಕು, ಬೇರೆಯವ್ರು ಯಾರೂ ಕಾಣಿಸೋದೇ ಇಲ್ಲ ಅಲ್ವಾ ಅರ್ಜುನ್? ಚೇಚೆ, ಹಾಗೇನಿಲ್ಲ. ಆಫೀಸಿಂದ ಅದೊಂದು ಅರ್ಜೆಂಟ್ ಕಾಲ್ ಬಂತು, ಅದಕ್ಕೆ ಹಾಗೆ ಹೊರಟ್ಬಿಟ್ಟೆ. ಅದು ಸರಿ ಅರ್ಜುನ್, ಯಾಕೋ ಒಂದು ರೌಂಡ್ ಸೊರಗಿ ಹೋಗಿರೋ ಹಾಗಿದೆ. ಯಾಕೆ ನಮ್ಮ ಅಮೃತ ಏನು ಸರಿಯಾಗಿ ಮಾಡಿ ಹಾಕ್ತಾ ಇಲ್ವಾ? ಪಾಪ ಅವಳಿಗೆ ತಾನೇ ಏನು ಬರುತ್ತೆ, ಎಷ್ಟೇ ಆದರೂ ಅವಳು. ಚಿಕ್ಕಪ್ಪ, ಏನು ಹೇಳಕ್ಕೆ ಹೊರಟಿದ್ದೀರಾ? ಅದು ಏನಿಲ್ಲ ಅರ್ಜುನ್, ಎಷ್ಟೇ ಆದರೂ ಅವಳು ನಿನ್ನ ಮುದ್ದಿನ ಹೆಂಡ್ತಿ ಅಲ್ವಾ, ಅಡುಗೆ ಮನೆಗೆ ಹೋಗಕ್ಕೆ ಬಿಡ್ತೀವೋ ಇಲ್ವೋ ಅಂತ ಹೇಳಕ್ಕೆ ಬಂದೆ ಅಷ್ಟೇ. ಅಡುಗೆ ಮನೆ ಅಂತ ತಕ್ಷಣ ಜ್ಞಾಪಕ ಆಯ್ತು ನೋಡಿ. ನನಗಂತೂ ಹೊಟ್ಟೆ ತಾಳ ಹಾಕ್ತಾ ಇದೆ. ಬಂದಾಗಿಂದ ನಿಲ್ಲಿಸ್ಕೊಂಡು ಮಾತಾಡಿಸ್ತಾನೆ ಇದ್ದೀರಾ. ಅತ್ತೆ ಕೈ ರುಚಿ ನೋಡಿದೆ ಎಷ್ಟು ದಿನ ಆಯಿತು. ಅತ್ತೆ, ಏನು ಸ್ಪೆಷಲ್ ಮಾಡಿದ್ದೀರಾ ಇವತ್ತು? ಬನ್ನಿ ಎಲ್ಲರೂ ಊಟ ಮಾಡೋಣ. ನಮ್ಮೆಲ್ರದ್ದು ಊಟ ಆಯಿತು. ನೀವು ಬರ್ತೀರಂತ ಇವತ್ತು ಅವರೆಕಾಯಿ ಹುಳಿ ಮಾಡಿದ್ದೆ. ನೀವು ಬರಲಿಲ್ಲ ಅಂತ ತುಂಬ ಬೇಜಾರಾಗಿತ್ತು. ಈಗ ಸಮಾಧಾನ ಆಯಿತು ನನಗೆ. ಅಮೃತ, ಅರ್ಜುನ್ ಅವ್ರಿಗೆ ಊಟ ಬಡಿಸಮ್ಮ. ಹೌದು ಹೌದು, ಅರ್ಜುನ್ ಬರಲಿಲ್ಲ ಅಂತ ಅವರೆಕಾಳು ಹುಳಿಗೂ ಬೇಜಾರಾಗಿತ್ತು ನೋಡಿ. ಈಗ ಬಂದಿದ್ದೀನಲ್ಲ, ವಿಚಾರಿಸ್ಕೊತೀನಿ ಬಿಡಿ. ಸರಿ ಅಳಿ ಅಂದರೆ, ನೀವು ಗಂಡ ಹೆಂಡತಿ ಇಬ್ಬರು ಮಾತಾಡ್ಕೊಂಡು ಆರಾಮಾಗಿ ಊಟ ಮಾಡಿ. ನಾವು ಮಲಗ್ತೀವಿ. ನಾಳೆ ಬೆಳಗ್ಗೆ ಸಿಗೋಣ. ಅಜ್ಜಿ, ಏನು ಯೋಚನೆ ಮಾಡ್ತಿದ್ದೀರಾ? ಇಷ್ಟೆಲ್ಲ ಆದ್ಮೇಲೂ ಏನು ಯೋಚನೆ ಮಾಡ್ತಾ ಇದ್ದೀರಾ ಅಂತ ಕೇಳ್ತಾ ಇದೆಯಲ್ಲ. ಅಂಥದ್ದು ಏನಾಯ್ತು ಇವಾಗ? ಅಲ್ಲಿಯವರೆಗೆ ಈ ಸರ್ಪಗಳು ನಿನ್ನೊಳಗಿರ್ತವೆ. ಯಾವಾಗ ನಿನ್ನ ಪಾಪದ ಕೊಡ ತುಂಬಲು ಶುರುವಾಗುತ್ತದೋ ಆಗ ಈ ಸರ್ಪಗಳು ನಿನ್ನ ದೇಹದಿಂದ ಹೊರಗೆ ಬರುತ್ತವೆ. ಜಾಗ್ರತೆ. ಯಾವುದೇ ಕಾರಣಕ್ಕೂ ಹಾಗಾಗುವುದಕ್ಕೆ ಮಾತ್ರ ಅವಕಾಶ ಕೊಡಬೇಡ ರುದ್ರ. ಸರಿ ಗುರುಗಳೇ, ನಿಮ್ಮ ಮಾತನ್ನು ನಾನು ಸದಾ ನೆನಪಲ್ಲಿಟ್ಕೋತೀನಿ. ನೀವು ಹೇಳ್ದಾಗೆ ಆಗಲಿ. ಅರ್ಜುನ್ ಅವ್ರು ಇನ್ನೂ ಮಲಗಿದಾರಾ? ಅರ್ಜುನ್ ಅವರೇ, ಅರ್ಜುನ್ ಅವರೇ, ಇನ್ನು ಬೆಳಗಾಗಿಲ್ವಾ ನಿಮ್ಗೆ? ಎದ್ದೇಳಿ. ಅತ್ತೆ, ಮಾವ, ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಇದೇನಿದು, ಬೆಳಿಗ್ಗೆನೆ ಎಲ್ಲರೂ ಬಂದ್ಬಿಟ್ಟಿದ್ದೀರಾ? ಏನು ಸಮಾಚಾರ? ಹಾಗಾದರೆ ನಿಮ್ಗಿನ್ನೂ ವಿಷಯನೇ ಗೊತ್ತಿಲ್ವಾ? ವಿಚಾರನ ಏನು ಮಾವ? ಅರೆ, ಇದೇನು ಅಮೃತ, ಅರ್ಜುನ್ ಹೀಗೆ ಕೇಳ್ತಾ ಇದ್ದಾನೆ. ನೀನು ಅವನಿಗೇನು ಹೇಳಿಲ್ವಾ? ನೀವೆಲ್ಲ ಯಾವ ವಿಚಾರದ ಬಗ್ಗೆ ಮಾತಾಡ್ತಾ ಇದ್ದೀರಾ?
ನಿನಗೂ ಗೊತ್ತಿಲ್ವಾ? ಇಬ್ರು ಸರಿಯಾಗಿದ್ದೀರಾ. ಇವತ್ತು ತುಂಬ ವಿಶೇಷವಾದ ದಿನ, ಸಾವಿತ್ರಿ ಹುಣ್ಣಿಮೆ, ವಟ ಸಾವಿತ್ರಿ ವ್ರತ. ಏನು ಸಾವಿತ್ರಿ ಹುಣ್ಣಿಮೆನಾ? ಹಾಗಂದ್ರೆ ಇದೇನೇ ಅಮೃತ ಹೀಗೆ ಹೇಳ್ತಾ ಇದ್ಯಾ? ನಿಮ್ಮ ಮನೇಲಿ ಏನು ಹೇಳ್ಕೊತಿಲ್ವಾ ನಿನಗೆ? ವಟ ಸಾವಿತ್ರಿ ವ್ರತದ ಬಗ್ಗೆ ನಿಂಗೆ ಗೊತ್ತಿಲ್ವಾ ನಿಜವಾಗ್ಲೂ? ಅಯ್ಯೋ ಪಾಪ, ಅವಳಿಗಿದೆಲ್ಲ ಹೇಗೆ ಗೊತ್ತಿರಕ್ಕೆ ಸಾಧ್ಯ? ಅಲ್ಲ, ಅವಳ ಲೋಕದಲ್ಲಿ ಇದೆಲ್ಲ ಎಲ್ಲಿರುತ್ತೆ? ಭೂಮಿ ಮೇಲೆ ಮನುಷ್ಯರು ಮಾಡೋ ಆಚರಣೆ ಎಲ್ಲ ಅವಳಿಗೆ ಹೇಗೆ ಗೊತ್ತಿರಕ್ಕೆ ಸಾಧ್ಯ ಹೇಳು? ಮಾವ ಏನು ಮಾತಾಡ್ತಿದ್ದೀರಾ ನೀವು? ಅಲ್ಲಮ್ಮ ಸರೋಜ, ಅದು ನಮ್ಮ ಅಮೃತ ಯಾವಾಗಲೂ ಯಾರ ಜೊತೆನೂ ಬೆರಿತಿರ್ಲಿಲ್ವಲ್ಲ, ಅವಳೇ ಲೋಕದಲ್ಲಿ ಇರ್ತಿದ್ಲು ಒಂಟಿಯಾಗಿ, ಅದಕ್ಕೆ ಹಾಗೆ ಹೇಳಿದೆ. ಓಹ್, ಸದ್ಯ ನೀವು ಹಾಗೆ ಹೇಳಿದ್ರ ನನಗೊಂದು ಕ್ಷಣ ಗಾಬರಿ ಆಗ್ಬಿಟ್ಟಿತ್ತು. ಆದರೂ ನೀವು ಹೇಳ್ದಾಗೆ ಅವ್ರ ಸೌಂದರ್ಯದಲ್ಲಿ ಈ ಲೋಕದವ್ರಲ್ಲ ಬಿಡಿ, ಅಪ್ಸರೇನೆ. ಅಳಿಯಂದ್ರೆ ಬಿಟ್ರೆ ನೀವು ಕಾಳಿದಾಸ ಆಗೋಗ್ಬಿಡ್ತೀರಾ. ಅಮೃತ, ಪೂಜೆಗೆ ಲೇಟ್ ಆಗುತ್ತೆ, ಬಾಮ್ಮ. ಅಳಿಯಂದ್ರೆ ನೀವು ಅಷ್ಟೇ ಬೇಗ ಫ್ರೆಶ್ ಆಗಿ ಬಂದ್ಬಿಡಿ. ಹಾಂ, ಅತ್ತೆ, ಇವತ್ತೇನು ಸ್ಪೆಷಲು? ಹಬ್ಬದ ಅಡುಗೆ ಮಾಡಬೇಕು ಅಂತಿದ್ರಲ್ಲ? ಯಾಕೆ ಚಿತ್ರ ಹಾಗಂತ್ಯಾ? ಇವತ್ತು ವಟ ಸಾವಿತ್ರಿ ಹುಣ್ಣಿಮೆ ಅಲ್ವಾ, ಮರ್ತು ಹೋದ್ಯಾ? ಬೆಳಗ್ಗೆಯಿಂದ ಉಪವಾಸ ಇದ್ದು ಸಂಜೆ ಗಂಡನ ಪೂಜೆ ಮಾಡಿ ಕಾಲು ತೊಳೆದು ಕಂಕಣ ಕಟ್ಟಿಸ್ಕೊಂಡು ಚಂದ್ರ ನೋಡಿದ ಮೇಲೇ ಊಟ ಮಾಡಬೇಕು. ಯಾಕೆ ಹೋದ ವರ್ಷ ಮಾಡಿದ ಮರ್ತು ಹೋಯ್ತಾಗಲೇ? ಅಯ್ಯೋ, ಹಾಗಾದರೆ ಉಪವಾಸದ ಹಬ್ಬನ ಅತ್ತೆ? ಹಾಗಾದರೆ ಏನು ತಿನ್ನೋ ಆಗಿಲ್ವಾ? ಇಲ್ಲ ಅಕ್ಕ, ಗಂಡನ ಶ್ರೇಯಸ್ಗೋಸ್ಕರ ಹೆಂಡತಿ ಆದವಳು ಮಾಡೋ ವ್ರತ ಇವತ್ತು. ಯಾಕೆ, ಕರನಿಗೆ ಒಳ್ಳೇದಾಗೋದು ನಿಂಗೆ ಇಷ್ಟ ಇಲ್ವಾ? ಆಸೆ ಏನೋ ಇದೆ, ಆದರೆ ಉಪವಾಸ ಮಾಡೋಕ್ಕೆ ಕಷ್ಟ. ಚಿತ್ರ, ಒಂದಿನ ಉಪವಾಸ ಮಾಡಿದ್ರೆ ಏನೂ ಆಗಲ್ಲ ಕಣೆ, ಸುಮ್ಮನೆ ಇರು ನೀನು. ಛೇ, ಇವ್ರು ಬೇರೆ ಊರಲ್ಲಿಲ್ಲ, ವಾಣಿನೂ ಮನೇಲಿಲ್ಲ, ಅರ್ಜುನ್ ಅಮೃತ ಕೂಡ ಇಲ್ಲ. ಒಟ್ನಲ್ಲಿ ಈ ಸರ್ತಿ ಹಬ್ಬಕ್ಕೆ ಕಳೆನೇ ಇಲ್ಲ ಬಿಡು. ಮಯೂರಿ, ನಿನಗೆ ಅತ್ತೆ ಮಗೆ ತಿಂಡಿ ರೆಡಿ ಮಾಡಿದ್ದೀನಿ, ಇಬ್ರು ತಿನ್ಬಿಡಿ. ಇಲ್ಲ ಅತ್ತೆ, ನಾನಿವತ್ತು ನಿಟ್ಟು ಉಪವಾಸ ಮಾಡ್ತಾ ಇದ್ದೀನಿ, ಏನೂ ತಿನ್ನೋ ಹಾಗಿಲ್ಲ. ಏನು ಉಪವಾಸನಾ? ಅಲ್ಲ ಕಣೆ, ಮದುವೆ ಆದವರೇನೋ ಉಪವಾಸ ಮಾಡಬೇಕು, ಸರಿ. ನೀನು ಯಾಕೆ ಉಪವಾಸ ಮಾಡ್ತಾ ಇದೀಯಾ? ಇಲ್ಲ ಅತ್ತೆ, ಪ್ರತಿ ಮಂಗಳವಾರ ನಾನು ಉಪವಾಸ ಮಾಡ್ತೀನಿ. ಹಾಗಾದರೆ ಹೋದ ಮಂಗಳವಾರ 2 ಸತಿ ಪೊಂಗಲ್ ಹಾಕಿಸ್ಕೊಂಡು ತಿಂದೆ? ಅದು ಹೋದ ವಾರ, ನಾನು ಹೇಳಿದ್ದು ಈ ಮಂಗಳವಾರದಿಂದ, ಅಂದರೆ ಇವತ್ತಿಂದ. ಹೇಗಿದ್ರು ಹಬ್ಬ ಒಳ್ಳೆ ದಿನ ಅಲ್ವಾ, ಇವತ್ತಿಂದಾನೇ ಶುರು ಆಗಲಿ. ಇನ್ಮೇಲೆ ಪ್ರತಿ ಮಂಗಳವಾರ ಉಪವಾಸ ಮಾಡ್ತೀನಿ. ಆದರೂ ಉಪವಾಸ ಇರೋ ಅವಶ್ಯಕತೆ ಏನಿತ್ತು ಮಯೂರಿ ನಿನಗೆ? ಡೋಂಟ್ ವರಿ ಅತ್ತೆ, ರಾತ್ರಿ 3 ಸತಿ ಹಾಕಿಸ್ಕೊಂಡು ತಿಂತೀನಿ, ಓಕೆನಾ? ಈ ಹೃದಯ ಎಲ್ರಿಗಿಂತ ಹೆಚ್ಚಾಗಿ ಪ್ರೀತಿಸೋ ಜೀವ ನೀನು. ಇಷ್ಟು ಸುಲಭವಾಗಿ ಮರೆಯೋಕ್ಕಾಗತ್ತಾ ಹೇಳು? ಎಷ್ಟು ದಿನ ಅಂತ ನಾನು ಹೀಗೆ ನಾಟಕ ಆಡ್ಕೊಂಡು ಓಡಾಡ್ಕೊಂಡಿರ್ಲಿ ಹೇಳು? ಓಹೋ, ನಾನು ನಗೋತಪ್ಪ, ಏನೋ ನಗು ಬಂತಪ್ಪ, ನಗ್ದೆ. ನಗೋ ತಪ್ಪಲ್ಲ ನೋಡಿ, ಆಡ್ಕೊಂಡು ನಗೋ ತಪ್ಪು. ನಾನೇ ನಿಮ್ಮ ನೋಡಿ ನಕ್ಕದ್ನ? ಮತ್ತಿನ್ ಯಾರಿದ್ದಾರೆ ಇಲ್ಲಿ? ನಿಮ್ಮ ಪಂಚೆ.